IPLನ ಪಾಯಿಂಟ್ಸ್ ಟೇಬಲನ್ನು ನೋಡಿದವ್ರಿಗೆ ಈ ಸಾರಿ ಒಂದು ಅಚ್ಚರಿ ಕಾಣ್ತಾ ಇರುತ್ತೆ. ಇಲ್ಲಿ ಟಾಪಲ್ಲಿರುವಂಥ ಟೀಮ್ಸ್ ಹಾಗೆ ಬಾಟಮಲ್ಲಿರುವಂಥ ಟೀಮ್ಸನ್ನು ನೋಡ್ತಾ ಇದ್ರೆ ಅಯ್ಯೋ ಇದೇನು ಪಾಯಿಂಟ್ಸ್ ಟೇಬಲ್ ಉಲ್ಟಾ ಪಲ್ಟಾ ಆದಂಗೆ ಇದೆಯಲ್ಲ ಅನಿಸೋದು ಸಹಜ. ಯಾಕಂದರೆ ಯಾರ್ಯಾರೆಲ್ಲ ಚಾಂಪಿಯನ್ಗಳು, ಯಾರ್ಯಾರೆಲ್ಲ 5 ಬಾರಿ ಚಾಂಪಿಯನ್ ಆಗಿ IPL ಕಪ್ಪನ್ನು ಎತ್ತಿದಾರೋ ಅವರೆಲ್ಲರೂ ಕೂಡ ಪಾಯಿಂಟ್ಸ್ ಟೇಬಲಲ್ಲಿ ಕೆಳಗೆ ಬಂದಿದ್ದಾರೆ. ಇನ್ನೂ ಕೂಡ 11 ಪಂದ್ಯಗಳಷ್ಟೇ ಆಗಿದೆ. ಮತ್ತಷ್ಟು ಪಂದ್ಯಗಳು 74 ಪಂದ್ಯಗಳಲ್ಲಿ ಇನ್ನೂ 63 ಪಂದ್ಯಗಳು ಬಾಕಿ ಇರ್ಬೋದು. ಆದರೆ ಈಗಿರುವಂತಹ ಫ್ಲೋವನ್ನು ನೋಡ್ತಾ ಇದ್ದರೆ, ತಂಡಗಳು ಸೆಟ್ಟಾಗಿ ತಮ್ಮ ಪ್ಲೇಯಿಂಗ್ 11ಅನ್ನು ಆಡಿಸ್ತಾ ಇರೋದು ನೋಡ್ತಾ ಇದ್ದರೆ, ಇದೇ ರೀತಿಯ ಫ್ಲೋ ಹೋದರೆ ಈಗಾಗಲೇ 2 ಪಂದ್ಯ ಸೋತಿರುವಂಥ ಚೆನ್ನೈ, 2 ಪಂದ್ಯ ಸೋತಿರುವಂಥ ಸನ್ರೈಸರ್ಸ್ ಹೈದರಾಬಾದ್, ಈ ಆಡಿರೋ 2 ಪಂದ್ಯಗಳಲ್ಲಿ 2 ಸೋತಿರುವಂತಹ ಮುಂಬೈ ಇಂಡಿಯನ್ಸ್, ಅಂದರೆ ಚೆನ್ನೈ ಸನ್ರೈಸರ್ಸ್ ಆದರೂ 3ರಲ್ಲಿ 2 ಸೋತಿರುವಂಥದ್ದು. KKR ಆಡಿರುವ 2 ಪಂದ್ಯದಲ್ಲಿ 1 ಮಾತ್ರ ಗೆದ್ದಿದೆ. ರಾಜಸ್ಥಾನ್ ರಾಯಲ್ಸ್ ಕೂಡ ಸಹಜವಾಗಿಯೇ ಅವರು ಪ್ರತಿ ಬಾರಿ ಕ್ವಾಲಿಫೈ ಎಲಿಮಿನೇಟರ್ಗೆ ಬರೋದು ಕಷ್ಟ ಆಗುತ್ತೆ, ಅವರು ಕೂಡ ಡೌನಲ್ಲಿದ್ದಾರೆ. ಇನ್ನು ಟಾಪಲ್ಲಿರುವಂಥ ಟೀಮ್ಸ್ ನೋಡ್ತಾ ಇದ್ದರೆ ನಮ್ಮ RCB ಟಾಪಲ್ಲಿ ಟೇಬಲ್ನ ಮೊದಲ ಸ್ಥಾನದಲ್ಲಿ ಅಲಂಕರಿಸ್ಕೊಂಡು ಭಾಳ ದಿನ ಆಯಿತು. 2-2 ಕೂಡ ಒಳ್ಳೆ ರನ್ ರೇಟ್ ಜೊತೆ ಗೆದ್ದಿರುವಂಥದ್ದು. ಹಾಗಾಗಿ ಇಲ್ಲಿ ಕಪ್ಪನ್ನೇ ಗೆಲ್ದಿರುವಂತಹ RCB, ಕಪ್ಪನ್ನೇ ಇನ್ನೂ ಟಚ್ ಮಾಡದೇ ಇರುವಂಥ DC ಕೂಡ 2-2 ಮ್ಯಾಚನ್ನು ಗೆದ್ದು 4 ಪಾಯಿಂಟ್ಸ್ ಜೊತೆ ಟೇಬಲ್ ಟಾಪ್ 2 ಕೂತ್ಕೊಂಡಿದೆ. ಇನ್ನು ಲಕ್ನೋ ಸೂಪರ್ ಜೈಂಟ್ಸ್ 2ರಲ್ಲಿ 1 ಮ್ಯಾಚ್ ಗೆದ್ದು ಒಳ್ಳೆಯ ರನ್ ರೇಟ್ ಜೊತೆಗೆ ಟಾಪ್ 3ಯಲ್ಲಿದ್ದರೆ, ಗುಜರಾತ್ ಜೈಂಟ್ಸ್ 1 ಟೈಟ್ಲನ್ನು ಗೆದ್ದಿದ್ದಾರೆ. 1 ಕಪ್ಪನ್ನು ಗೆದ್ದಿರುವಂಥ ಟೈಟನ್ಸ್ 2ರಲ್ಲಿ 1 ಗೆದ್ದು 1 ಸೋತು ಟೇಬಲಲ್ಲಿ ಟಾಪ್ 4ಅಲ್ಲಿದ್ದಾರೆ. ಟಾಪ್ 5ಯಲ್ಲಿರುವಂಥದ್ದು ಮತ್ತೊಂದು ಕಪ್ಪನ್ನೇ ಗೆಲ್ಲದೆ ಇರುವಂಥ ಪಂಜಾಬ್ ಕಿಂಗ್ಸ್. ಈ ಸಾರಿ 1 ಪಂದ್ಯ ಆಡಿ 1 ಗೆದ್ದಿದ್ದಾರೆ. ಅದನ್ನು ಗೆದ್ದಿದ್ದಾರೆ. ಭಾರಿ ನಿರೀಕ್ಷೆ ಮೂಡಿಸಿರುವಂಥ ಪಾಂಟಿಂಗ್ ಶ್ರೇಯಸ್ ಅಯ್ಯರ್ ಜೋಡಿಯ ಈ ಪಂಜಾಬ್ ಆಡಿರೋ 1 ಪಂದ್ಯದಲ್ಲಿ ಅದನ್ನು ಭರ್ಜರಿಯಾಗಿ ಗೆದ್ದಿದ್ದಾರೆ. ಅದರಲ್ಲಿ ಶ್ರೇಯಸ್ ಅಯ್ಯರ್ 97 ರನ್ನನ್ನು ಮಾಡಿದರು. ಒಂದು ಒಳ್ಳೆಯ ಸೆಟಪ್ ಇರುವಂಥ ಟೀಮ್. ಹಾಗಾಗಿ ಪಾಯಿಂಟ್ಸ್ ಟೇಬಲ್ ನೋಡ್ತಾ ಇದ್ದರೆ ಇದೇ ರೀತಿಯಲ್ಲಿ ಈ ಎಲಿಮಿನೇಟರ್ ಕ್ವಾಲಿಫೈಯರ್ವರೆಗೂ ಬಂದರೆ ಯಾವ ತಂಡಗಳು ಕಪ್ ಗೆದ್ದಿಲ್ವೋ ಅವಕ್ಕೆ ಕಪ್ ಗೆಲ್ಲೋಕೆ ಈ ಬಾರಿ ಅವಕಾಶ ಸಿಗುತ್ತೆ. ಅದು ನಮ್ಮ RCBಗೆ, ಲಕ್ನೋ ಸೂಪರ್ ಜೈಂಟ್ಸ್ಗೆ, ಡೆಲ್ಲಿ ಕ್ಯಾಪಿಟಲ್ಸ್ಗೆ, ಪಂಜಾಬ್ ಕಿಂಗ್ಸ್ಗೆ ಅಂತ ಅನ್ನಿಸ್ತಾ ಇದೆ.